ಸಂಕಲ್ಪ ಎಜುಕೇಷನ್ ಟ್ರಸ್ಟ್, ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಗಂಗಾವತಿ. ನಾನು ಬಸನಗೌಡ ಜಿ, ವ್ಯವಹಾರ ಅಧ್ಯಯನ ಉಪನ್ಯಾಸಕರು, ಸಂಕಲ್ಪ PU ಕಾಲೇಜ್ ಗಂಗಾವತಿ. ಸೊ ಇವತ್ತು ನಾವು ದ್ವಿತೀಯ PUC ಅಂದರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದಲ್ಲಿ ಚಾಪ್ಟರ್ 2 ಆರ್ಗನೈಜಿಂಗ್, ಸಂಘಟಿಸುವಿಕೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇವತ್ತೇನು ಮಾಡೋಣ. ಈಗ ಆಲ್ರೆಡಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸನ್ನು ನೋಡ್ಕೊಂಡಿದ್ದೀರಿ. ಇವತ್ತು ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ಸ್ 8 ಅಂಕದ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ನಲ್ಲಿ 7 ಪಾಯಿಂಟ್ಸ್ ಇದ್ದಾವೆ. ಫಸ್ಟ್ ಒನ್, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್, ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಅಡಾಪ್ಟೇಷನ್ ಆಫ್ ಚೇಂಜ್, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್, 6th ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್. ಓಕೆ, ಕನ್ನಡದಲ್ಲಿ ಬಂದಾಗ ಸಂಘಟಿಸುವಿಕೆ ಪ್ರಾಮುಖ್ಯತೆಯನ್ನು, ವಿಶಿಷ್ಟತೆಯ ಪ್ರಯೋಜನಗಳು, ಕಾರ್ಯ ಸಂಬಂಧಗಳಲ್ಲಿ ಸ್ಪಷ್ಟತೆ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ, ಬದಲಾವಣೆಗೆ ಹೊಂದಿಕೊಳ್ಳುವುದು, ಪರಿಣಾಮಕಾರಿ ಆಡಳಿತ, ಸಿಬ್ಬಂದಿಯ ಅಭಿವೃದ್ಧಿ, ವಿಸ್ತರಣೆ ಮತ್ತು ಬೆಳವಣಿಗೆ. ಹೀಗೆ 7 ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಸಂಘಟಿಸುವಿಕೆ ಪ್ರಾಮುಖ್ಯತೆ 8 ಅಂಕದ ಪ್ರಶ್ನೆ ನಿಮಗೆ ಬರ್ತಕ್ಕಂಥದ್ದು. ಸೊ 8 ಅಂಕಕ್ಕೆ 7 ಪಾಯಿಂಟ್ಸ್ ಬರೆದ್ರೆ ಸಾಕು ಅಂತ ಕೇಳಿದಾಗ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕೇಳ್ತಾರೆ ಅಥವಾ ಮೀನಿಂಗನ್ನು ಕೇಳ್ತಾ ಹೋಗ್ತಾರೆ. ಸಂಘಟಿಸುವಿಕೆ ಅಂದರೆ ಅದರ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅಂತ ಕೇಳ್ತಾ ಹೋಗ್ತಾರೆ. ಸೊ ಮೀನಿಂಗನ್ನು ಬರೆದು ಈ 7 ಪಾಯಿಂಟ್ಸನ್ನು ಎಕ್ಸ್ಪ್ಲೇಷನ್ ಮಾಡಿದ್ರೆ ನಿಮಗೆ 8 ಅಂಕ ಬರ್ತಾ ಹೋಗ್ತವೆ. ಓಕೆ ಸ್ಟೂಡೆಂಟ್ಸ್, 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. Organizing leads to a systematic allocation of jobs amongst the workforce that reduce the workload as well as enhance productivity because of the specific workers perform a specific job on regular basis. So organizing, it's a systematic allocation of job on the basis of dividing job. ಅಂದರೆ ಒಂದು ಜಾಬನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ವರ್ಕ್ ಫೋರ್ಸನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ರೆಡ್ಯೂಸ್ ದ ವರ್ಕ್ ಫೋರ್ಸ್, ಕಡಿಮೆ ಮಾಡಿ ಸ್ವಂತ ವರ್ಕ್ ಫೋರ್ಸ್ಗೆ ತಕ್ಕಂತೆ, ಅಂದರೆ ಸ್ಪೆಸಿಫಿಕ್ ಜಾಬ್ ಸ್ಪೆಸಿಫಿಕ್ ಪರ್ಸನ್, ಅಂದರೆ ಸರಿಯಾದ ಒಂದು ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಸಂಘಟನೆ ಆಯ್ಕೆ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದು ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್ಸ್. ಅಂದರೆ ಸ್ಪೆಷಲೈಸೇಷನ್ ಅಂದ್ರೇನು? ಜ್ಞಾನ, ಅವರವರ ಜ್ಞಾನದ ಆಧಾರದ ಮೇಲೆ ಆ ಜಾಬ್ಗೆ ತಕ್ಕಂಥವುಗಳನ್ನು ವರ್ಕ್ ಫೋರ್ಸ್ನ ಡಿವೈಡ್ ಮಾಡ್ತಾ ಹೋಗ್ತಕ್ಕಂಥದ್ದು ಅಂತೇಳಿ. ಸೊ ಇನ್ನು ಇದನ್ನು ಕನ್ನಡದಲ್ಲಿ ನೋಡ್ಕೊಳ್ತಾ ಹೋದಾಗ, ವೈಶಿಷ್ಟ್ಯತೆಯ ಪ್ರಯೋಜನಗಳು. ಸಂಘಟಿಸುವಿಕೆಯು ಕಾರ್ಯಪಡೆಯೊಳಗೆ ಕೆಲಸದ ವ್ಯವಸ್ಥಿತ ಹಂಚಿಕೆ ಎಡೆ ಮಾಡಿಕೊಡುತ್ತದೆ. ಅಂದರೆ ಕೆಲಸದ ಹಂಚಿಕೆಯನ್ನು ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ಒಂದು ಸಂಘಟನೆ ಒಳಗಡೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಕ್ಕಂಥದ್ದು. ಸೊ ಇದು ಕಾರ್ಯಭಾರವನ್ನು ತಗ್ಗಿಸುವುದರೊಂದಿಗೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಸೊ ಕಾರ್ಯಭಾರ ಅಂದರೆ ಹೆಚ್ಚು ವರ್ಕ್ಲೋಡ್ ಇರೋದನ್ನು ಕಡಿಮೆ ಮಾಡಿ ಹೆಚ್ಚು ಉತ್ಪಾದನೆ ಮಾಡೋದ್ರ ಕಡೆ ಗಮನ ಹರಿಸ್ತಕ್ಕಂಥದ್ದು. ಸೊ ಏಕೆಂದರೆ ನಿರ್ದಿಷ್ಟ ಕೆಲಸಗಾರರು ನಿರ್ದಿಷ್ಟ ಕಾರ್ಯವನ್ನು ನಿಯತವಾಗಿ ನಿರ್ವಹಿಸುವುದು ಅಂತ ಕರೀತಾರೆ. ಅಂದರೆ ಯಾವ ಕೆಲಸಗಾರರು ಯಾವ ಕೆಲಸ ಮಾಡಬೇಕನ್ನೋದನ್ನು ನಿಯತವಾಗಿ ನಿರ್ದಿಷ್ಟವಾಗಿ ಹೇಳ್ತಕ್ಕಂಥದ್ದು. ಸೊ ಇದು ಆರ್ಗನೈಸಿಂಗ್ ಫಸ್ಟ್ ಇಂಪಾರ್ಟೆನ್ಸ್ ಅಂತೇಳಿ ಹೇಳ್ತಾ ಹೋಗ್ತಾರೆ. ಕ್ಲಾರಿಟಿ ಇನ್ ವರ್ಕ್ ರಿಲೇಷನ್ಶಿಪ್, ಸೆಕೆಂಡ್ ಒನ್. ಓಕೆ, ಕೆಳಗಡೆ ಕೊಡ್ತಾ ಹೋಗ್ತಾರೆ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವರ್ಕಿಂಗ್ ರಿಲೇಷನ್ಶಿಪ್ ಕ್ಲಾರಿಫೈಸ್ ಲೈನ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಸ್ಪೆಸಿಫೈಸ್ ಹೂ ಈಸ್ ಟು ರಿಪೋರ್ಟ್ ಟು whom. ದಿಸ್ ರಿಮೂವ್ಸ್ ambiguity ಇನ್ ಟ್ರಾನ್ಸ್ಫರ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಸೊ ಇಲ್ಲಿ ವರ್ಕ್ ಹೇಳ್ದಂಗೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವರ್ಕಿಂಗ್ ರಿಲೇಷನ್ಶಿಪ್ ಕ್ಲಾರಿಫೈ ಲೈನ್ಸ್ ಆಫ್ ಕಮ್ಯುನಿಕೇಷನ್ಸ್. ಅದು ಕಮ್ಯುನಿಕೇಷನ್ ಕ್ಲಿಯರ್ ಇದೆ. ಸೊ ಯಾರಿಗೆ ರಿಪೋರ್ಟನ್ನು ಮಾಡ್ಕೋಬೇಕು, ಯಾರಿಗೆ ಅಧೀನರಾಗಿರಬೇಕು ಅನ್ನೋದನ್ನು ಕ್ಲಿಯರಾಗಿ ವರ್ಕ್ ರಿಲೇಷನ್ಶಿಪ್ಪನ್ನು ಕ್ಲಿಯರಾಗಿ ಹೇಳ್ತಕ್ಕಂಥದ್ದು ಯಾವುದು? ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್. ಅಂದರೆ ಆರ್ಗನೈಸ್ ಏನು ಮಾಡುತ್ತೆ, ಯಾರಿಗೆ ವರ್ಕನ್ನು ಮಾಡಬೇಕು, ಎಲ್ಲಿ ವರ್ಕ್ ಮಾಡಬೇಕು, ಹೀಗೆ ವರ್ಕ್ ಮಾಡಬೇಕು ಅನ್ನೋ ಕ್ಲಿಯರ್ ಕಮ್ಯುನಿಕೇಷನ್ಸನ್ನು ಮಾಡ್ತಕ್ಕಂಥದ್ದು ಯಾವುದು? ಆರ್ಗನೈಜೇಷನ್ಸ್. ಓಕೆ, ಇಲ್ಲಿ ಕೆಳಗಡೆ ದ ರಿಮೂವ್ಸ್ ambiguity ಇನ್ ಟ್ರಾನ್ಸ್ಫರ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಇಲ್ಲಿ ಅನಗತ್ಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಅಥವಾ ಇನ್ಸ್ಟ್ರಕ್ಷನ್ಗಳನ್ನು ತೆಗೆದುಹಾಕುತ್ತೆ. ಸೊ ಕನ್ನಡದಲ್ಲಿ ನೋಡ್ಕೊಳ್ತಾ ಹೋಗ್ರಿ, ಕಾರ್ಯ ಸಂಬಂಧಗಳಲ್ಲಿ ಸ್ಪಷ್ಟತೆ. ಸೊ ಕಾರ್ಯ ಸಂಬಂಧಗಳ ಸ್ಥಾಪಿಸುವಿಕೆಯು ಸಂವಹನದ ಶ್ರೇಣಿಗಳನ್ನು ಸ್ಪಷ್ಟಗೊಳಿಸುತ್ತದೆ. ಸೊ ಯಾರಿಗೆ ವರದಿ ಮಾಡಬೇಕೆಂದು ನಿರ್ದಿಷ್ಟಪಡಿಸುತ್ತದೆ. ಇದು ಮಾಹಿತಿ ವರ್ಗಾವಣೆ ಹಾಗೂ ಸೂಚನೆಗಳಲ್ಲಿರುವ ಗೊಂದಲಗಳನ್ನು ನಿವಾರಿಸ್ತಾ ಹೋಗ್ತಕ್ಕಂಥದ್ದು. ಸೊ ಇಲ್ಲಿ ಭಾಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತವೆ. ಕಾರ್ಯ ಸಂಬಂಧಗಳ ಸ್ಥಾಪಿಸುವಿಕೆಯು ಸಂವಹನ ಶ್ರೇಣಿ ಅಂದ್ರೇನು? ಹಂತಗಳು ಅಂತ ಕರಿತಾ ಹೋಗ್ತೀವಿ. ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಟಾಪ್ ಲೆವೆಲಿಂದ ಮಿಡ್ ಲೆವೆಲ್ಗೆ ಇನ್ಫಾರ್ಮೇಷನ್ ಹೋಗಬೇಕು, ಮಿಡ್ ಲೆವೆಲಿಂದ ಲೋವರ್ ಲೆವೆಲ್ ಇನ್ಫಾರ್ಮೇಷನ್ ಹೋಗಬೇಕು. ಸೊ ಈ ಥರ ಅಂದರೆ ಯಾರಿಗೆ ವರದಿ ಮಾಡಬೇಕನ್ನ ಕ್ಲಿಯರಾಗಿ ಸ್ಪಷ್ಟಪಡಿಸ್ತಕ್ಕಂಥದ್ದು ಆರ್ಗನೈಜೇಷನ್ಸ್. ಸೊ ಇಲ್ಲಿ ಸಮ್ಟೈಮ್ಸ್ ಆಗ್ತಕ್ಕಂಥ ಮಿಸ್ಟೇಕ್ಸ್, ಯಾವ ಮಿಸ್ಟೇಕ್ಸು? ಮಾಹಿತಿ ವರ್ಗಾವಣೆ, ಇನ್ಫಾರ್ಮೇಷನ್ ಟ್ರಾನ್ಸ್ಮಿಷನ್ ಏನಾಗುತ್ತಲ್ಲ, ಚೇಂಜಸ್ ಆಗ್ತಕ್ಕಂಥದ್ದನ್ನು
ಅಥವಾ ಸಮ್ಟೈಮ್ಸ್ ಒಂದಿಷ್ಟು ಗೊಂದಲಗಳು, ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಕಾರ್ಯ ಸಂಬಂಧಗಳ ಸ್ಪಷ್ಟತೆ ಭಾಳ ಸುಲಭವಾಗ್ತಕ್ಕಂಥದ್ದು ಆರ್ಗನೈಜೇಷನಿಂದ. ಥರ್ಡ್ ಪಾಯಿಂಟ್, ಆಪ್ಟಿಮಮ್ ಯುಟಿಲೈಜೇಷನ್ ಆಫ್ ರಿಸೋರ್ಸ್. Organizing leads to the proper usage of all material, financial, human resource. The proper assignment of jobs avoids overlapping of work and also makes possible the best use of resources. It means the proper utilization of resource. ಅಂದರೆ ಆರ್ಗನೈಸಿಂಗ್ ಏನು ಮಾಡುತ್ತೆ ಇಲ್ಲಿ, ಪ್ರಾಪರ್ ಯೂಸೇಜ್ ಆಫ್ ಆಲ್ ಮಟೀರಿಯಲ್. ಸೊ ಮಾನವ ಸಂಪನ್ಮೂಲ ಆಗಿರ್ಬೋದು, ಹಣಕಾಸು ಸಂಪನ್ಮೂಲ ಆಗಿರ್ಬೋದು, ಅಥವಾ ಒಂದಿಷ್ಟು ಸಲಕರಣೆಗಳಾಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಏನು ಮಾಡುತ್ತೆ, ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಅಂತ ಇದೆ. ಸೊ ಅದರಲ್ಲಿ ಪ್ರಾಪರ್ ಅಸೈನಿಂಗ್ ಆಫ್ ಜಾಬ್ಸ್ ಅಂತ ಕೇಳಿದ್ದಾರೆ. ಪ್ರಾಪರ್ ಅಸೈನ್ಮೆಂಟ್ ಆಫ್ ಜಾಬ್ಸ್ ಅಂದರೆ ಮೊದಲೇ ಏನು ಮಾಡ್ತಾರೆ ಇಲ್ಲಿ, ಜಾಬ್ಗಳಲ್ಲಿ ಅಸೈನ್ ಮಾಡ್ತಕ್ಕಂದರೆ ಕೆಲಸಗಳನ್ನು ವಿಭಾಗ ಮಾಡಿ ಅವರಿಗೆ ಕೆಲಸ ಹಂಚಿಕೆ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಅವಾಯ್ಡ್ ದ ಓವರ್ಲೆಪ್ಪಿಂಗ್. ಸೊ ತಪ್ಪುಗಳು ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದಷ್ಟು ವರ್ಕ್ ಫೋರ್ಸಲ್ಲಿ ಅಂದರೆ ವರ್ಕ್ ಮಾಡಬೇಕಾದ್ರೆ ಆಗ್ತಕ್ಕಂಥ ಮಿಸ್ಟೇಕ್ಸ್ಗಳು ಕಡಿಮೆ ಆಗ್ತಕ್ಕಂಥದ್ದು. ಸೊ ವರ್ಕ್ ಆ್ಯಂಡ್ ಆಲ್ಸೋ ಮೇಕ್ಸ್ ಪಾಸಿಬಲ್ ದ ಬೆಸ್ಟ್ ಯೂಸ್ ಆಫ್ ರಿಸೋರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ರಿಸೋರ್ಸನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಆರ್ಗನೈಸೇಷನ್ಸ್ ಅಂದರೆ ಸಂಘಟನೆ ಭಾಳ ಸಹಾಯ ಮಾಡ್ತಕ್ಕಂಥದ್ದು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಕನ್ನಡದಲ್ಲಿ ಬಂದಾಗ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಸಂಘಟಿಸುವಿಕೆಯು ಎಲ್ಲ ಭೌತಿಕ, ಹಣಕಾಸು ಮತ್ತು ಮಾನವ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು. ಸೊ ಸಂಘಟಿಸುವಿಕೆ ಏನು ಮಾಡುತ್ತೆ, ಎಲ್ಲ ಭೌತಿಕವಾಗಿರ್ತಕ್ಕಂಥವು ವಸ್ತುಗಳನ್ನು, ಹಣಕಾಸು ಮತ್ತು ಮಾನವ ಸಂಪನ್ಮೂಲ. ಸೊ ಭೌತಿಕ ಅಂದರೆ ಸಲಕರಣೆಗಳು, ಹಣಕಾಸು, ಸೋಗೆ ಮಾನವ ಸಂಪನ್ಮೂಲ, ಕೆಲಸಗಾರನ ಸಮರ್ಪಕ ಬಳಕೆ ಮಾಡಿಕೊಡೋದ್ರ ಕಡೆ ಏನು ಮಾಡುತ್ತೆ, ಸಾಕಷ್ಟು ಗಮನ ಹರಿಸುತ್ತೆ. ಯಾವುದು, ಸಂಘಟಿಸುವಿಕೆ. ಕೆಲಸಗಳನ್ನು ಸೂಕ್ತವಾಗಿ ನಿಯೋಜನೆ ಮಾಡುವುದರಿಂದ, ಅಂದರೆ ಸಂಘಟಿಸುವಿಕೆ ಏನು ಮಾಡುತ್ತೆ, ಕೆಲಸಗಳನ್ನು ಸೂಕ್ತವಾಗಿ ನಿಯೋಜನೆ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕಾರ್ಯಗಳ ಪುನರಾವರ್ತನೆ ಅಂದರೆ ಟ್ರಾನ್ಸ್ಫರ್, ನಮ್ಮ ಕೆಲಸಗಳು ಪುನರಾವರ್ತನೆ ಆಗೋದು ತಪ್ಪುತ್ತಾ ಹೋಗುತ್ತೆ. ಯಾರು ಯಾವ ಕೆಲಸ ಮಾಡಬೇಕಂತ ಕ್ಲಿಯರ್ ಆಗಿದ್ದಾಗ ಸೊ ಪುನರಾವರ್ತನೆ ತಪ್ಪುತ್ತಾ ಹೋಗುತ್ತೆ. ಇನ್ನು ಸಂಪನ್ಮೂಲಗಳ ಉತ್ತಮ ಬಳಕೆಯನ್ನು ಕೂಡ ಸಾಧ್ಯಗೊಳಿಸ್ತಕ್ಕಂಥ. ಸೊ ಉತ್ತಮ ಬಳಕೆ ಅಂದ್ರೇನು, ಸಂಪನ್ಮೂಲ ಉತ್ತಮ ಬಳಕೆಗೆ ಸಾಧ್ಯ ಆಗ್ತಕ್ಕಂಥದ್ದು ಯಾವುದರಿಂದ, ಸಂಘಟಿಸುವಿಕೆಯ ಮಹತ್ವದಿಂದ. ಸೊ ಫೋರ್ತ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಫೋರ್ತ್ ಪಾಯಿಂಟ್ ಏನಿದೆ, ಅಡಾಪ್ಷನ್ ಆಫ್ ಚೇಂಜ್, ದ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಎ ಬಿಸ್ನೆಸ್ ಎಂಟರ್ಪ್ರೈಸಸ್ ಟು ಅಕೊಮಡೇಟ್ ಎ ಚೇಂಜಸ್ ಇನ್ ದ ಬಿಸ್ನೆಸ್ ಎನ್ವೈರ್ಮೆಂಟ್. ಅಂದರೆ ಹೊಸ ಎಬಿಸ್ನೆಸ್ನ ಅಂದರೆ ಎನ್ವೈರ್ಮೆಂಟ್ ಚೇಂಜ್ ಆದಂಗೆಲ್ಲ ಏನಾಗುತ್ತೆ, ಆರ್ಗನೈಸೇಷನ್ಸ್ ಕೂಡ ಏನಾಗುತ್ತೆ, ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಒಂದು ಚೇಂಜಸ್ಗೆ ಅಕೊಮಡೇಟ್ ಅಂದರೆ ಬದಲಾಗ್ತಾ ಹೋಗ್ತಕ್ಕಂಥದ್ದು ಅಂತ ಕರಿತಾ ಹೋಗ್ತೀವಿ. ಇಟ್ ಆಲ್ವೇಸ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಟು ಬಿ ಸೂಟಬಲ್, ಮಾಡಿಫೈಡ್ ಆ್ಯಂಡ್ ದ ಪ್ರಾವಿಷನ್ಸ್ ಆಫ್ ಇಂಟರ್ ರಿಲೇಷನ್ಶಿಪ್ ಅಮಂಗೆಸ್ಟ್ ಮ್ಯಾನೇಜರ್ ಲೆವೆಲ್ಸ್ ಟು ಹ್ಯಾವ್ ದ ವೇ ಆಫ್ ಎ ಸ್ಮೂತ್ ಟ್ರಾನ್ಸಿಷನ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು ಮಾಡ್ತಾ, ಇಟ್ ಸೂಟಬಿಲಿಟಿ, ತನಗೆ ಹೆಂಗೆ ಸೂಟಬಲ್ ಆಗುತ್ತೋ ಆ ರೀತಿ ಏನು ಮಾಡುತ್ತೆ, ಚೇಂಜ್ ಆಗ್ತಕ್ಕಂಥದ್ದು. ಸೊ ಮಾಡಿಫೈಡ್ ಮಾಡ್ತಕ್ಕಂಥದ್ದು. ದ ಪ್ರಾವಿಷನ್ಸ್ ಇಂಟರ್ ರಿಲೇಷನ್ಶಿಪ್ ಅಮಂಗೆಸ್ಟ್ ಮ್ಯಾನೇಜರ್ ಲೆವೆಲ್ಸ್, ಅಂದರೆ ಸಂಸ್ಥೆಯ ನಿರ್ವಹಣೆ ಹಂತದಲ್ಲೇ ಅವುಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಕನ್ನಡದಲ್ಲಿ ಎಕ್ಸ್ಪ್ರೆಷನ್ಸ್ ಏನು ನೋಡ್ತಾ ಹೋಗೋಣ. ಬದಲಾವಣೆಗೆ ಹೊಂದಿಕೊಳ್ಳುವುದು. ಸಂಘಟಿಸುವಿಕೆ ಪ್ರಕ್ರಿಯೆಯು ಒಂದು ವ್ಯವಹಾರ ಸಂಸ್ಥೆಯು ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಅಂದರೆ ಯಾವಾಗ ಪರಿಸರ ಬದಲಾವಣೆ ಆಗ್ತಾ ಹೋಗುತ್ತೋ, ಸೊ ಪರಿಸರ ಚೇಂಜಸ್ ಆಗ್ತಾ ಹೋಗುತ್ತೆ, ಅಂದರೆ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಚೇಂಜಸ್ ಆದಂಗೆಲ್ಲ ಸಂಘಟಿಸತಕ್ಕಂಥ ಏನಾಗುತ್ತೆ, ಬದಲಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಸೆಕೆಂಡ್ ಅವ್ರು ಹೇಳ್ತಕ್ಕಂಥದ್ದು, ಇದು ಸಂಘಟನೆಯ ರಚನೆಯನ್ನು ಸೂಕ್ತವಾಗಿ ಮಾರ್ಪಾಡು ಮಾಡಲು ಮತ್ತು ಸುಗಮ ಪರಿವರ್ತನೆ ಎಡೆ ಮಾಡಿಕೊಡುವಂತೆ ನಿರ್ವಹಣಾ ಹಂತಗಳ ಆಂತರಿಕ ಸಂಬಂಧಗಳ ಪರಿಷ್ಕರಣೆ ಮಾಡಲು ಅನುವು ಮಾಡಿಕೊಡ್ತಕ್ಕಂಥದ್ದು. ಅಂದರೆ ಅರ್ಥ ಅಷ್ಟೇ, ಆದರೆ ಈ ಪರಿಸರಕ್ಕೆ ಬದಲಾವಣೆ ಆದಂಗೆಲ್ಲ ಓಕೆ, ಇದು ಸಂಘಟನೆಯ ರಚನೆಯಲ್ಲಿ ಸೂಕ್ತ ಮಾರ್ಪಾಡು ಮಾಡಲು ಮತ್ತು ಸುಗಮ ಪರಿವರ್ತನೆಗೆ ಎಡೆ ಮಾಡಿಕೊಡುವಂತೆ ನಿರ್ವಹಣಾ ಹಂತಗಳ ಆಂತರಿಕ ಸಂಬಂಧನ ಪರಿಷ್ಕರಣೆ ಮಾಡಲು ಅನುವು ಮಾಡಿಕೊಡುತ್ತದೆ. ಅಂದರೆ ಇದರ ಅರ್ಥ ಇಷ್ಟೇ, ಸಂಘಟನೆ ಯಾವಾಗ ಬದಲಾವಣೆ ಆಗುತ್ತೋ, ಯಾವಾಗ ಅದರ ಚೇಂಜಸ್ಸನ್ನು ಕಂಡು ಬರುತ್ತೋ ಆ ಸಮಯಕ್ಕೆ ತಕ್ಕಂತೆ ನಿರ್ವಹಣಾ ಹಂತಗಳಲ್ಲಿ ಆಂತರಿಕ ಸಂಬಂಧಗಳನ್ನು ಪರಿಷ್ಕರಣೆ ಮಾಡ್ತಂದ್ರೆ ಬದಲಾವಣೆ ಮಾಡ್ತಾ ಹೋಗುತ್ತೆ. ತಕ್ಕಂತೆ ಚೇಂಜಸ್ ಮಾಡೋದಕ್ಕೆ ಯಾವುದು ಸಂಘಟಿಸುವಿಕೆ ಒಂದು ಪೂರ್ಣ ಪ್ರಮಾಣದ ಅದನ್ನು ಬದಲಾಯಿಸೋದಕ್ಕೆ ಒತ್ತು ಕೊಡ್ತಕ್ಕಂಥದ್ದು. ಅದನ್ನು ಚೇಂಜಸ್ ಮಾಡೋದಕ್ಕೆ ಏನೇನು ಬೆನಿಫಿಟ್ಸ್ ಬೇಕೋ ಅದಕ್ಕೆ ಸಂಬಂಧಪಟ್ಟಂಗೆ ಅವುಗಳಿಗೆ ಸಂಬಂಧಪಟ್ಟಂಗೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಓಕೆ, ಸೊ ಫಿಫ್ತ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಫಿಫ್ತ್, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ಸ್. ಆರ್ಗನೈಸಿಂಗ್ ಪ್ರೊವೈಡ್ ಎ ಕ್ಲಿಯರ್ description of jobs and related duties. This helps to avoid confusion and duplication. Clarity in working relationship enables proper execution of work. So effective administration means provide clear description of jobs. ಅಂದರೆ ಜಾಬಿನ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನ್, ನಿಮಗೆ ಯಾವ ಹುದ್ದೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಡಿಸ್ಕ್ರಿಪ್ಷನ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ರಿಲೇಟೆಡ್ ಡ್ಯೂಟೀಸ್, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಡ್ಯೂಟೀಸನ್ನು ಅಂದರೆ
ಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಕ್ಲಿಯರ್ ಕೊಡ್ತಾ ಹೋಗುತ್ತೆ. ದಿಸ್ ಹೆಲ್ಪ್ಸ್ ಟು ಅವಾಯ್ಡ್ ಕನ್ಫ್ಯೂಷನ್ಸ್. ಯಾರು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳಿಸುತ್ತೆ. ಇದರಿಂದ ಏನಾಗುತ್ತೆ, ಕನ್ಫ್ಯೂಷನ್ಸು, ಡುಪ್ಲಿಕೇಶನ್ಸ್ ಅಂದರೆ ತಪ್ಪುಗಳಾಗ್ತಕ್ಕಂಥದ್ದು ಅಥವಾ ನಮಗೆ ಅದರಿಂದ ಗೊತ್ತಾಗದೇ ಇರತಕ್ಕಂಥದ್ದು. ಸೊ ಕ್ಲಿಯರ್ ವರ್ಕ್ ಬಗ್ಗೆ ನಮ್ಗೆ ಏನಾಗುತ್ತೆ ಇಲ್ಲಿ ತಿಳಿಸ್ತಾ ಹೋಗ್ತಕ್ಕಂಥದ್ದು. ಅದಕ್ಕೆ ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್ ಅಂದರೆ ಸ್ಪಷ್ಟವಾದ ಕೆಲಸದ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು ಯಾವುದು, ಈ ಸಂಘಟಿಸುವಿಕೆ ಅಂತೇಳಿ ಕರಿತಾ ಹೋಗ್ತೀವಿ. ಇಟ್ಸ್ ಎನಬಲ್ಸ್ ಅಂದರೆ ಎನಬಲ್ಸ್ ಪ್ರಾಪರ್ ಎಕ್ಸಿಕ್ಯೂಷನ್ ಆಫ್ ವರ್ಕ್. ಅಂದರೆ ಯಾವಾಗ ತನ್ನ ಕೆಲಸಗಳನ್ನು ಹಂಚಿಕೆ ಆಧಾರದ ಮೇಲೆ ಯಾವ ಕೆಲಸನ ಹಂಚಿಕೆ ಆದ ಮೇಲೆ ಅಂದರೆ ಡ್ಯೂಟೀಸನ್ನು ಹಂಚಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಕಿನ ಪೂರ್ತಿ ಇನ್ಫಾರ್ಮೇಷನ್ಸ್, ಮಾಹಿತಿಯನ್ನು ನಿಮಗೇನು ಮಾಡ್ತಾರೆ, ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು. ಓಕೆ, ಇದನ್ನು ಸ್ವಲ್ಪ ನಾವು ಕನ್ನಡದಲ್ಲಿ ನೋಡ್ಕೊಳ್ತಾ ಹೋದಂಗೆಲ್ಲ ಪರಿಣಾಮಕಾರಿ ಆಡಳಿತ. ಸಂಘಟಿಸುವಿಕೆಯು ಕಾರ್ಯಗಳ ಸ್ಪಷ್ಟ ವಿವರ ಅದು ಹಾಗೂ ಸಂಬಂಧಿಸಿದ ಕರ್ತವ್ಯಗಳನ್ನು ವಿವರಿಸುತ್ತದೆ. ಅಂದರೆ ಸಂಘಟಿಸುವ ಕಾರ್ಯಗಳ ಸ್ಪಷ್ಟವಾಗಿರ್ತಕ್ಕಂಥದ್ರ ಬಗ್ಗೆ, ಅದರ ಕರ್ತವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಇದು ಕಾರ್ಯಗಳ ಪುನರಾವರ್ತನೆ ಮತ್ತು ಗೊಂದಲಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅಂದರೆ ಯಾವ ಕೆಲಸ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳೋದ್ರಿಂದ ಏನಾಗುತ್ತೆ, ಇಲ್ಲಿ ಪುನರಾವರ್ತನೆ ಪದೇ ಪದೇ ಆಗ್ತಕ್ಕಂಥದ್ದು ಇಲ್ಲ. ಸೊ ಗೊಂದಲಗಳು ಆಗೋದಿಲ್ಲ. ಹಾಗಾಗಿ ಸಂಘಟಿಸುವಿಕೆ ಏನು ಮಾಡ್ತಿದ್ರೆ ಎಲ್ಲ ರೀತಿಯ ಕೆಲಸಗಳ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ಕೊಡ್ತಾ ಹೋಗ್ತಕ್ಕಂಥದ್ದು. ಇದರಿಂದ ಸಂಸ್ಥೆಯ ನಿರ್ವಹಣೆ ಸುಲಭವಾಗುವುದು ಹಾಗೂ ಆಡಳಿತದಲ್ಲಿ ಪರಿಣಾಮಕಾರಿತೆ ತರುತ್ತದೆ. ಅಂದರೆ ಇದರಿಂದ ಏನಾಗ್ತದೆ, ಯಾರು ಯಾವ ಕೆಲಸ ಮಾಡಬೇಕಂತ ಸ್ಪಷ್ಟವಾಗಿ ಹೇಳೋದ್ರಿಂದ ಏನಾಗುತ್ತೆ, ಆ ಕೆಲಸ ಅವ್ರು ಕಂಟಿನ್ಯೂ ಮಾಡೋದ್ರಿಂದ ಈ ಆಡಳಿತ ಮಂಡಳಿಗೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ಅಥವಾ ನಿರ್ವಹಣಾ ಹಂತಗಳಲ್ಲಿ ಏನಾಗೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಅದು ಪರಿಪೂರ್ಣವಾಗಿ ಪರಿಣಾಮಕಾರಿತ್ವವಾಗಿ ನಡೀತಕ್ಕಂಥದ್ದು. ಓಕೆ, ಸೊ ಇಷ್ಟು ಈ ಕಾನ್ಸೆಪ್ಟ್ನ ಅರ್ಥ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, 6th ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಆರ್ಗನೈಸಿಂಗ್ ಸ್ಟಿಮ್ಯುಲೇಟ್ಸ್ ಕ್ರಿಯೇಟಿವಿಟಿ ಅಮಾಂಗೆಸ್ಟ್ ದ ಮ್ಯಾನೇಜರ್ಸ್. ಎಫೆಕ್ಟಿವ್ ಡೆಲಿಗೇಷನ್ಸ್ allows the managers to reduce their workload, assigning routine jobs to their subordinates. Organizing stimulates creativity. ಅಂದರೆ ಈ ಸಂಘಟಿಸುವಿಕೆ ಏನು ಮಾಡುತ್ತೆ, ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ತಕ್ಕಂಥದ್ರೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಅಮಾಂಗೆಸ್ಟ್ ದ ಮ್ಯಾನೇಜರ್ಸ್ ಅಂದರೆ ಸಂಸ್ಥೆಯ ವ್ಯವಸ್ಥಾಪಕರಲ್ಲಿರ್ತಕ್ಕಂಥ ಒಂದಿಷ್ಟು ಕ್ರಿಯೇಟಿವಿಟಿ, ಅವರ ಸಂಬಂಧಪಟ್ಟಂಗೆ ಅವರಲ್ಲಿರ್ತಕ್ಕಂಥ ಕೌಶಲ್ಯ, ಜ್ಞಾನದ ಬಗ್ಗೆ ಜಾಸ್ತಿ ಮಾಡ್ತಕ್ಕಂಥದ್ದು. ಎಫೆಕ್ಟಿವ್ ಡೆಲಿಗೇಷನ್ಸ್ ಅಲೋಸ್ ದ ಮ್ಯಾನೇಜರ್ಸ್ ಟು ರೆಡ್ಯೂಸ್ ದ ವರ್ಕ್. ಅಂದರೆ ಇಲ್ಲ ಡೆಲಿಗೇಷನ್, ಎಫೆಕ್ಟಿವ್ ಡೆಲಿಗೇಷನ್ ಮೀನ್ಸ್ ಇಟ್ಸ್ ಡಿವೈಡಿಂಗ್ ದ ವರ್ಕ್ ಆ್ಯಂಡ್ ಪ್ರತಿನಿಯೋಜನೆ ಅಂತ ಕನ್ನಡದಲ್ಲಿ ಕರಿತಾ ಹೋಗುತ್ತೆ. ಅಂದರೆ ಕೆಲಸನ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ರೆಡ್ಯೂಸ್ ದೇರ್ ವರ್ಕ್ ಲೋಡ್, ಅಸೈನಿಂಗ್ ರುಟೀನ್ ಜಾಬ್ಸ್ ಅಂದರೆ ಕೆಲಸದಲ್ಲಿ ರುಟೀನ್ ಜಾಬ್ ಆಗ್ತಕ್ಕಂಥದ್ದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದು, ಬದಲಾವಣೆ ಮಾಡ್ತಕ್ಕಂಥದ್ದು ಟು ದೇರ್ ಸಬಾರ್ಡಿನೇಟ್ಸ್, ತನ್ನ ಅಧೀನ ಕೆಲಸಗಾರರಲ್ಲಿ. ಸೊ ಇನ್ನು ಕನ್ನಡದಲ್ಲಿ ಬಂದಾಗ ಸಿಬ್ಬಂದಿ ಅಭಿವೃದ್ಧಿ. ಸಂಘಟಿಸುವಿಕೆಯು ವ್ಯವಸ್ಥಾಪಕರಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಪರಿಣಾಮಕಾರಿ ಪ್ರತಿನಿಯೋಜನೆಯು ವ್ಯವಸ್ಥಾಪಕರು ದೈನಂದಿನ ಯಾಂತ್ರಿಕ ಕೆಲಸಗಳನ್ನು ತಮ್ಮ ಅಧೀನರಿಗೆ ವಹಿಸಿಕೊಳ್ಳುವಂತೆ ಮಾಡಿ ತಮ್ಮ ಕಾರ್ಯಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಅಂದರೆ ಸಂಘಟಿಸುವಿಕೆ ಏನು ಮಾಡುತ್ತೆ, ವ್ಯವಸ್ಥಾಪಕರಲ್ಲಿ ಸೃಜನಶೀಲತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಪರಿಣಾಮಕಾರಿ ಪ್ರತಿನಿಯೋಜನೆ ವ್ಯವಸ್ಥಾಪಕರು ದೈನಂದಿನ ಯಾಂತ್ರಿಕ ಕೆಲಸಗಳನ್ನು ತಮ್ಮ ಅಧೀನರಿಗೆ ವಹಿಸಿಕೊಳ್ಳುವಂತೆ ಮಾಡಿ ತಮ್ಮ ಕಾರ್ಯವನ್ನು ಕಡಿಮೆ ಮಾಡಿಕೊಳ್ಳಲು ನೋವು ಮಾಡಿಕೊಡ್ತಾರೆ. ಅಂದರೆ ಇಲ್ಲಿ ವ್ಯವಸ್ಥಾಪಕರು ಏನು ಮಾಡ್ತಾರೆ, ತಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ತನ್ನ ಅಧೀನ ಕೆಲಸಗಾರರಿಗೆ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಅಂದರೆ ಅಧೀನ ಕೆಲಸಗಾರರು ಕೆಲಸ ಮಾಡುವಂತೆ ನೋಡಿಕೊಳ್ತಾ ಹೋಗ್ತಕ್ಕಂಥದ್ದು. ದೈನಂದಿನ ಯಾಂತ್ರಿಕ ಕೆಲಸಗಳನ್ನು ತಮ್ಮ ಅಧೀನರಿಗೆ ವಹಿಸಿಕೊಳ್ಳುವಂತೆ ಮಾಡ್ತಕ್ಕಂಥ. ಅಂದರೆ ಉದಾಹರಣೆ ಕೊಡ್ತಾ ಹೋಗ್ತೇನೆ ನಿಮಗೆ. ಸೊ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ತನ್ನ ಅಧೀನ ಕೆಲಸಗಾರ ಅಂದರೆ ಲೋವರ್ ಲೆವೆಲಲ್ಲಿ ಕೆಳಹಂತದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಾರರಿಗೂ ಆ ಕೆಲಸನ ಹಂಚಿಕೆ ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ಇದರ ಅರ್ಥ, ಸೊ ಹಂಚಿಕೆ ಮಾಡೋದ್ರ ಮೂಲಕ ಏನು ಮಾಡ್ತಾನೆ, ಕಾರ್ಯಭಾರ ಜಾಸ್ತಿ ಅಧೀನ ಕೆಲಸ ಮಾಡುವಂತೆ ನೋಡಿಕೊಳ್ತಾ ಹೋಗ್ತಕ್ಕಂಥದ್ದು. ಇದರ ಅರ್ಥ ಇಷ್ಟೇ. ಓಕೆ, ಈ ಪಾಯಿಂಟ್ಗಳನ್ನು ನೀಟಾಗಿ ನೋಟ್ಸನ್ನು ಮಾಡ್ಕೊಳ್ತಾ ಹೋದಂಗೆಲ್ಲ ನಿಮಗೆ ಈಸಿ ಆಗುತ್ತೆ. ಸ್ವಲ್ಪ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಇದ್ದರೆ ನೀವು ಪುಸ್ತಕದಲ್ಲಿ ಕೂಡ ನೋಡ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಓಕೆ, 7th ಪಾಯಿಂಟ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್. ಆರ್ಗನೈಸಿಂಗ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆ್ಯಂಡ್ ಡೈವರ್ಸಿಫಿಕೇಷನ್ ಆಫ್ ಎಂಟರ್ಪ್ರೈಸ್ ಬೈ ಎನೇಬಲಿಂಗ್ ಇಟ್ ಟು ಡಿವಿಯೇಟ್ ಫ್ರಮ್ ಎಕ್ಸಿಸ್ಟಿಂಗ್ ನಾರ್ಮ್ಸ್ ಆ್ಯಂಡ್ ಟೇಕಿಂಗ್ ಅಪ್ ನ್ಯೂ ಚಾಲೆಂಜಸ್. ಸೊ ಆರ್ಗನೈಸಿಂಗ್ ಹೆಲ್ಪ್ಸ್ ಇನ್ ದ ಗ್ರೋತ್ ಅಂದರೆ ಕಂಪನಿ ಬೆಳೆಯೋದಕ್ಕೆ ಮತ್ತು ಡೈವರ್ಸಿಫಿಕೇಷನ್ಸ್ ಅಂದರೆ ಪರಿವರ್ತನೆ ಮಾಡೋದಕ್ಕೆ, ಅದರ ಮಾಡಿಫೈಡ್ ಅಂತ ಕರಿತಾ ಹೋಗ್ತೀವಿ, ಅಂದರೆ ಆಧುನೀಕರಣ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ಆಫ್ ಆ್ಯನ್ ಎಂಟರ್ಪ್ರೈಸಸ್ ಬೈ ಎನೇಬಲಿಂಗ್ ಇಟ್ ಟು ಡಿವಿಯೇಟ್ ಫ್ರಮ್ ಎಕ್ಸಿಸ್ಟಿಂಗ್ ನಾರ್ಮ್ಸ್ ಅಂದರೆ ಈಗಿರುವಂಥ ನಾರ್ಮ್ಸಲ್ಲೇ ಬಿಸ್ನೆಸ್ಸನ್ನು ಅತ್ಯಂತ ಹೆಚ್ಚು ಬೆಳೆಸೋದಕ್ಕೆ ಸಾಧ್ಯ ಆದರೆ ಅದನ್ನು ಆರ್ಗನೈಸಿಂಗ್ ಮಾಡ್ತಾ ಹೋಗುತ್ತೆ. ಸೊ ನೀವು ಕನ್ನಡದಲ್ಲಿ ನೋಡ್ಕೊಳ್ತಾ ಹೋದಂಗೆಲ್ಲ
ವಿಸ್ತರಣೆ ಮತ್ತು ಬೆಳವಣಿಗೆ ಅಂತ ಕರಿತಾ ಹೋಗ್ತೀವಿ. ಸಂಘಟಿಸುವಿಕೆಯು ಸಂಸ್ಥೆಯ ಬೆಳವಣಿಗೆಗೆ ಹಾಗೂ ವೈವಿಧ್ಯತೆಗೆ ಸಹಾಯ ಮಾಡುವುದರೊಂದಿಗೆ ಪ್ರಚಲಿತದಲ್ಲಿರುವ ರೂಢಿಗಳಿಗೆ ಭಿನ್ನವಾದ ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡ್ತಕ್ಕಂಥದ್ದು. ಅಂದರೆ ಸಂಘಟಿಸುವಿಕೆ ಏನು ಮಾಡುತ್ತೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ಗೆ ಏನು ಮಾಡುತ್ತೆ, ಅದನ್ನು ಗ್ರೋತ್ ಡೆವಲಪ್ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿರುವಾಗ ಪ್ರಚಲಿತದಲ್ಲಿರುವ ರೂಢಿಗಳಿಗೆ, ಅಂದರೆ ಈಗಿರುವಂಥ ಪ್ರೆಸೆಂಟ್ ರೂಲ್ಗಳಿಗೆ ತಕ್ಕಂತೆ ಹೊಸ ಹೊಸ ಸವಾಲುಗಳು, ಸೊ ನ್ಯೂ ಚಾಲೆಂಜಸ್ಸನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತರತಕ್ಕಂಥದ್ರೆ ನ್ಯೂ ಚಾಲೆಂಜಸ್ ಅಕ್ಸೆಪ್ಟ್ ಮಾಡಿಕೊಳ್ಳುವಂತೆ, ಸವಾಲುಗಳನ್ನು ತೆಗೆದುಕೊಳ್ಳುವಂತೆ ಆರ್ಗನೈಸೇಷನ್ ಅಥವಾ ಸಂಘಟಿಸುವಿಕೆ ಏನು ಮಾಡುತ್ತೆ, ಅದು ಸಹಾಯ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿವರೆಗೂ 7 ಪಾಯಿಂಟ್ಗಳನ್ನು ನೀಟಾಗಿ ನೋಡ್ಕೊಳ್ತಾ ಹೋಗ್ರಿ. ಸೊ ಈ ಎಲ್ಲ ಪಾಯಿಂಟ್ಸನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಇದು ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದಾಗ ನೀವೇನು ಮಾಡಬೇಕಿಲ್ಲಿ, ಸಾಮಾನ್ಯವಾಗಿ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತಂದರೆ ನಾವು ಪೀಠಿಕೆ ಉಪಸಂಹಾರ ಅಂತ ಕರಿತಾ ಹೋಗ್ತೀವಲ್ಲ, ಸೊ ಆ ಥರ ಈ ಸ್ಟಾರ್ಟಿಂಗ್ ಒಂದಿಷ್ಟು ಇಂಪಾರ್ಟೆನ್ಸ್ ಬಗ್ಗೆ 1-2 ಲೈನ್ಸನ್ನು ಬರೀರಿ, ಮತ್ತು ಲಾಸ್ಟ್ ಕನ್ಕ್ಲೂಷನಲ್ಲಿ ಒಂದಿಷ್ಟು ಉಪಸಂಹಾರದಲ್ಲಿ 1-2 ಲೈನ್ಸನ್ನು ಬರೆದು ಕನ್ಕ್ಲೂಡ್ ಮಾಡಿದರೆ ನಿಮಗೆ 8 ಅಂಕ ಈ ಟಾಪಿಕಲ್ಲಿ ಬರ್ತಕ್ಕಂಥದ್ದು. ಲಾಸ್ಟ್ ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದೀನಿ. ಇಟ್ ಅಲೌಸ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಟು ಆ್ಯಡ್ ಮೋರ್ ಜಾಬ್ಸ್ ಪೊಸಿಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡೈವರ್ಸಿಫೈ ದೇರ್ ಪ್ರಾಡಕ್ಟ್ ಲೈನ್ಸ್. ಅಂದರೆ ಇಲ್ಲಿ ಆ್ಯಡ್ ಮೋರ್ ಜಾಬ್ಗಳನ್ನು ಜಾಸ್ತಿ ಪೊಸಿಷನ್ ಜಾಸ್ತಿ ಮಾಡ್ತಕ್ಕಂಥದ್ದು. ಸೊ ಇದು ವ್ಯವಹಾರ ಸಂಸ್ಥೆಯ ಕೆಲಸದ ಹುದ್ದೆಗಳ ವಿಭಾಗಗಳು ಹೆಚ್ಚಿಸುವಂತೆ ಮಾಡುವುದಲ್ಲದೆ ತನ್ನ ಉನ್ನತ ಶ್ರೇಣಿಯನ್ನು ವೈವಿಧ್ಯೀಕರಣಗೊಳಿಸಲು ಅನುವು ಮಾಡಿಕೊಡ್ತಕ್ಕಂಥದ್ದು. ಸೊ ಇದನ್ನು ನೀಟಾಗಿ ಬರ್ಕೊಳ್ತಾ ಹೋಗಿ. ಸರ್ ಅರ್ಥ ಇಷ್ಟೇ, ಬಿಸ್ನೆಸ್ ಆರ್ಗನೈಸಿಂಗ್ ಏನು ಮಾಡುತ್ತೆ, ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಸೊ ವಿಭಾಗಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ, ಸೊ ಅವುಗಳ ವೈವಿಧ್ಯೀಕರಣ ಅಂದರೆ ಅವ್ರನ್ನ ಮಾಡಿಫೈಡ್ ಮಾಡ್ತಾ ಹೋಗುತ್ತೆ, ಅದರ ಮೂಲಕ ತನ್ನ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ ಅನ್ನೋದು. ಸೊ ಲಾಸ್ಟ್ ಪಾರ್ಟ್ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸೊ ಒಂದು ವೇಳೆ ಡೌಟ್ಸ್ ಇದ್ದರೆ ನೇರವಾಗಿ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ, ಯಾವ ಕಾನ್ಸೆಪ್ಟ್ ಡೌಟ್ ಇದೆ ಆ ಕಾನ್ಸೆಪ್ಟ್ ಬಗ್ಗೆ ಮತ್ತೊಂದು ಸಾರಿ ಒಂದು ನೋಟ್ಸನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಇಂಟ್ಸನ್ನು ನಿಮಗೆ ನಾನು ಮಾಡ್ತೀನಿ, ಗೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ಎಲ್ರಿಗೂ ಶುಭವಾಗಲಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.